ಎಷ್ಟು 12 ಮೆಟ್ಲು ಹತ್ತಕ್ಕಾಗಿಲ್ಲ ಗೈಸ್ ನಮ್ಮ ಕೈಲಿ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ತಿಖಾ ಮಗ ತೊಳ್ಕೊಬಿಟ್ಟೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮನೇಲಿ ದೋಸೆ ಮಾಡಿದ್ರು ಬಿಗ್ಗೆಗ್ ತಿನ್ಕೊಂಡೆ. ಆಗ ನಮ್ ಗಾಡಿ ಎತ್ಕೊಂಡು ಶಿಸ್ತಾಗಿ ನಮ್ಮ ಅಡ್ಡದ ಕಡೆ ಹೋದೆ. ಅಲ್ಲೋಗಿ ನೋಡ್ತೀನಿ ನಮ್ ಭಯ ಎಲ್ರಿಗೂ ಸಖತ್ತಾಗಿ ಶೂಟ್ ಬಿಡ್ತಾವ್ರೆ. ಅಲ್ಲ 90 ಏರ್ಸ್ಕೊಂಡು ಶಿಸ್ತಾಗಿ ಹೋದೆ. ನನಗೆ ನಮ್ ಶಿಶಿಂಗೆ ಹಳ್ಳಿ ಮರನಹಳ್ಳಿ ಒಳಗಡೆ ಕೆಲ್ಸ ಇತ್ತು, ಶಿಸ್ತಾಗಿ ಹೋದೋ. ಅಲ್ಲೋಗಿ ನೋಡ್ತೀನಿ ನಮ್ ಕಸ್ಟಮರ್ ಇವ್ರಲ್ಲ. ಈ ಮಳೆ ಅಂತೂ ಹೆವಿ ಸೈಕ್ ಮಾಡ್ತಾ ಇತ್ತು. ಈ ಧೂಮ್ರು ಮಳೆ ಊದಂಗ್ ಉಯ್ತಾ ಆಯ್ತು ತೊಟ 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 ಅಂತ. ಬರೀ ಇಂತದೆಯ ಏಕ ಮಳೆ ಇರೋದ್ರಿಂದ ನಮ್ ಕನಕಪುರ್ಕ್ ಬಂದ್ಬಿಟ್ಟು ಶಿಸ್ತಾಗ ಗಟ ಗಟ ಅಂತ 90 ಏರ್ಸ್ಕೊಂಡೆ. ಆಯ್ತು ಆಮೇಲೆ ಏನಿಲ್ಲ ರಂಗಣ್ಣ, ನಮ್ಮ ಮಾಮನ್ ಗಾಡಿ ಯಾಕೋ ಕೆಟ್ಟೋಗಿತ್ತು, ಅದಕ್ಕೆ ಮೆಕ್ಯಾನಿಕ್ ಅಂಗಡಿ ಗಂಟ ಥ್ರೋ ಮಾಡ್ಕೊಟ್ಟೆ. ನಮ್ಮ ಮಾಮನ್ ಅಲ್ಲೇ ಮೆಕ್ಯಾನಿಕ್ ಅಂಗಡಿಗೆ ಬಿಟ್ಬಿಟ್ಟು ಶಿಸ್ತಾಗಿ ನಮ್ ತೋಟದ ಕಡೆಗೆ ಬಂದೆ. ತೋಟದ ಕಡೆಗೆ ಏನ್ ಕಪ್ಪ ಬಂದ್ರೆ ಅಂದ್ರೆ ನಮ್ ತೋಟ ಎಲ್ಲ ಕ್ಲೀನಾಗಿ ಉಳ್ತಾ ಇದ್ರು. ಈಗ ಚಾಯ್ನಾಕ್ ಏನ್ ಮಳೆ ತೊಟ ತೊಟ ಅಂತ ಶುರು ಆಯ್ತು. ಅದಾದ್ಮೇಲೆ ನಾನು ನಮ್ ದಿವಸ ಶಿಸ್ತಾಗ ಆಫೀಸ್ ಕಡೆಗೆ ಹೋಗಿ ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೋ. ಏನ್ ಕೋತ ಅಂತ ಗೊತ್ತಿರೋ ಇದ್ರೊಳಗೆ ಸುಮ್ನೆ ಹೋಗಿ ಸುಮ್ನೆ ಬಂದೋ ಗೈಸ್. ಹೆಂಗೈತೆ ಕ್ರೇಜಿ. ಎಷ್ಟು 12 ಮೆಟ್ಲು ಹತ್ತಕ್ಕಾಗಿಲ್ಲ ಗೈಸ್ ನಮ್ಮ ಕೈಲಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ಮಮ್ಮಿ ದಿನ ಬೈದಾಯ್ತು, ಲೋಪ ನನ್ನ ಮಗನ ಒಂದ್ ಗ್ರೇಟ್ ಮೊಟ್ಟೆ ತಗೊಬಂದ್ ಕೊಡು ಅಂತ. ಅದಕ್ಕೆ ಶಿಸ್ತಾಗಿ ತಗೋ ಹೋಗಿ ಕೊಟ್ಬಿಟ್ಟೆ ಇವತ್ತು. ತಗೋ ಕೊಟ್ಟಿದ್ಕು ಎಗ್ ರೈಸ್ ಮಾಡಿ ಕೊಡ್ತು. ಇವತ್ತಂತೂ ಒಂದ್ ಮಂಕ್ರಿ ಮೇವ ತಿನ್ಕೊಂಡು ಕಿರಿಕ್ ಪಾರ್ಟಿ ಮೂವಿ ಹಾಕಿದ್ರು ಮಸ್ತಾಗಿ ನೋಡ್ಕೊಂಡು. ಹೊಸದಾರಿ ಕಟ್ಟುವ ಗಯಾಲಿ ಅದಿಡ್ಡಿ ಹೋಗೋದು ಮಾಮೂಲಿ. ಇವತ್ತು ಮಿನಿಲಾಗ್ ಹೆಂಗಿತ್ತು ಅಂತ ಒಂದ್ ಲೈಕ್, ಒಂದ್ ಶೇರ್, ಒಂದ್ ಫಾಲೋ ಮಾಡ್ಕೋಗ್ರು. ಮುಂದಿನ ಲಾಗಲ್ಲಿ ಸಿಗ್ತೀನಿ.